ನಮ್ಮೂರಿನಲ್ಲಿ ಒಬ್ಬ ಮೂಕ ಹುಡುಗನಿದ್ದ. ಅವನನ್ನು ಇಡೀ ಊರಿನ ಹುಡುಗಿಯರು ಪ್ರೀತಿಸುತ್ತಿದ್ದರು ಮತ್ತು ಅವನನ್ನು ಮದುವೆಯಾಗಲು ಬಯಸಿದ್ದರು. ಈ ಮೂಕ ಹುಡುಗನಲ್ಲಿ ಅಂಥ ವಿಶೇಷತೆ ಏನಿದೆ ಎಂದು ನನಗೆ ಆಶ್ಚರ್ಯವಾಯಿತು. ಆ ಏರಿಯಾದಲ್ಲಿ ಎಲ್ಲ ಹುಡುಗಿಯರು ಅವನನ್ನು ಹುಚ್ಚರಂತೆ ಪ್ರೀತಿಸುತ್ತಿದ್ದರು. ನಾನು ಆ ಮೂಕ ಹುಡುಗನನ್ನು ಮದುವೆಯಾದೆ. ಅಂದು ರಾತ್ರಿ ಆ ಮೂಕ ಹುಡುಗ ರೂಮಿಗೆ ಬಂದನು. ಆ ಹುಡುಗನನ್ನು ನೋಡಿದ ತಕ್ಷಣ ನನಗೆ ತಲೆ ಸುತ್ತು ಬಂದು ಬಿದ್ದೆ. ಇವತ್ತು ಮತ್ತೆ ನಾನು ಜೋರಾಗಿ ಅಳುತ್ತಿದ್ದೆ. ನಾನು ಅಳುತ್ತಿರುವ ಶಬ್ದವು ನನ್ನ ಅಮ್ಮನಿರುವಲ್ಲಿಯವರೆಗೂ ತಲುಪಿತು. ಅಮ್ಮ ಅಳುವ ಶಬ್ದವನ್ನು ಕೇಳಿ ಸೋನಾಲಿ ಸೋನಾಲಿ ಎಂದು ನನ್ನ ರೂಮಿನ ಬಾಗಿಲನ್ನು ತಟ್ಟಿದರು. ಮಗಳೇ, ಬಾಗಿಲನ್ನು ತೆರೆ, ನಮ್ಮ ಮಾತನ್ನು ಕೇಳು. ನಾನು ನನ್ನ ಅಮ್ಮನ ಮಾತನ್ನು ಹೇಗೆ ಕೇಳಲಿ? ನನಗಿಂತ 15 ವರ್ಷ ದೊಡ್ಡವರಾದ ಮತ್ತು 3 ಮಕ್ಕಳಿರುವವನನ್ನು ನಾನು ಹೇಗೆ ಮದುವೆಯಾಗಲಿ? ನನಗೆ ಕೇವಲ 20 ವರ್ಷ. ಈಗ ಮದುವೆ ಆತುರವಾದರೂ ಏನಿತ್ತು? ನನ್ನ ತಂದೆಯ ನಂತರ ನನ್ನ ಅಣ್ಣನಿಗೆ ನಾನು ತುಂಬ ದೊಡ್ಡ ಹೊರೆಯಾಗಿದ್ದೇನೆ. ಅವನು ಈಗ ತನ್ನ ಮೇಲಿರೋ ಹೊರೆಯನ್ನು ಆದಷ್ಟು ಬೇಗ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ನನ್ನ ಅಮ್ಮ ಕೂಡ ನನ್ನ ಅಣ್ಣನ ಪರವಾಗಿದ್ದಳು. ಹುಡುಗ ತುಂಬ ಶ್ರೀಮಂತ. ನೀನು ಅಲ್ಲಿ ತುಂಬ ಸಂತೋಷದಿಂದಿರುವೆ. ಅವನು ಅಣ್ಣನ ತುಂಬ ಒಳ್ಳೆಯ ಸ್ನೇಹಿತನಾಗಿದ್ದನು. ಅವನ ಹೆಂಡತಿ 4 ವರ್ಷಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಳು ಮತ್ತು ಅವನು ತನ್ನ ಮಕ್ಕಳಿಗೋಸ್ಕರ 2ನೇ ಮದುವೆಯಾಗಲು ಬಯಸಿದ್ದನು. ಅವನಿಗೆ 2ನೇ ಮದುವೆಯಾಗಲು ಇಷ್ಟವಿರಲಿಲ್ಲ, ಆದರೆ ತನ್ನ ಮಕ್ಕಳನ್ನು ನೋಡಿಕೊಳ್ಳುವ ಒಂದು ದಾದಿ ಬೇಕೆಂದು ಅವನು ಬಯಸಿದ್ದನು. ಐಶ್ವರ್ಯವನ್ನು ಕಂಡು ನಾನು ದುರಾಸೆಯಿಂದ ಮದುವೆಯಾದರೆ ನನ್ನ ತಾಯಿಗೆ ಮತ್ತು ಅಣ್ಣನಿಗೆ ಕೊಡುತ್ತೇನೆ ಎಂದು ಅಂದುಕೊಂಡರು. ನನಗೆ ಹಣದ ದುರಾಸೆ ಏನೂ ಇರಲಿಲ್ಲ. ನನ್ನ ಕಾಲೇಜಿನ ಹುಡುಗ ಸಂದೀಪ್. ನಾನು ಅವನನ್ನು ತುಂಬ ಪ್ರೀತಿಸುತ್ತಿದ್ದೆ ಮತ್ತು ನಾನು ಅವರನ್ನು ಮದುವೆಯಾಗಲು ಬಯಸಿದ್ದರಿಂದ ಇನ್ನೊಬ್ಬರನ್ನು ಮದುವೆಯಾಗಲು ನನಗೆ ಇಷ್ಟವಿರಲಿಲ್ಲ. ನನ್ನ ಅಣ್ಣನಿಗೆ ಸಂದೀಪ್ನ ಬಗ್ಗೆ ತಿಳಿದಿತ್ತು, ಆದರೆ ಅಣ್ಣನಿಗೆ ಸಂದೀಪ್ ಇಷ್ಟವಿರಲಿಲ್ಲ. ನಾನು ಮದುವೆಯಾದರೆ ಅದು ಸಂದೀಪ್ನನ್ನು ಮಾತ್ರ ಎಂದು ನಾನು ಅಮ್ಮನಿಗೂ ಅಣ್ಣನಿಗೂ ಸಹ ಹೇಳಿದ್ದೆ. ಆದರೆ ನನ್ನ ಅಣ್ಣ ಸಂದೀಪ್ನನ್ನು ಒಪ್ಪಲಿಲ್ಲ ಮತ್ತು ತನ್ನ ಸ್ನೇಹಿತನೊಂದಿಗೆ ನನ್ನ ಮದುವೆಯನ್ನು ಮಾಡಿಸುತ್ತೇನೆ ಎಂದು ಹೇಳುತ್ತಿದ್ದನು. ಅಣ್ಣನು ಮದುವೆಯ ಮಾತುಕತೆಗೆ ಹೋದಾಗ ನಾನು ರೂಮ್ ಬಂದ್ ಮಾಡಿಕೊಂಡೆ ಮತ್ತು ಸಾಯುವ ನಾಟಕ ಮಾಡುತ್ತಿದ್ದೆ. ನನ್ನ ಗಲಾಟೆಯನ್ನು ಕೇಳಿ ನಮ್ಮ ಅಕ್ಕಪಕ್ಕದ ಜನರು ಸುತ್ತ ನೆರೆದರು. ಅದರಿಂದ ನನ್ನ ಅಮ್ಮ ನನ್ನ ಕೆನ್ನೆಗೆ ಬಲವಾಗಿ ಹೊಡೆದರು. ಆಗ ನಾನು ಅಮ್ಮನಿಗೆ ಹೇಳಿದೆ, ನಿನಗೆ ಎಷ್ಟು ಬೇಕೋ ಅಷ್ಟು ಹೊಡೆ, ನಾನು ಮಾತ್ರ ನಿನ್ನ ಮಾತನ್ನು ಕೇಳುವುದಿಲ್ಲ. ನಾನು ಸಂದೀಪ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ. ನನ್ನ ಹಠಮಾರಿತನ ಮತ್ತು ನನ್ನ ಕೆಲಸವನ್ನು ನೋಡಿ ನನ್ನ ಅಮ್ಮ ಹೊಡೆಯುವುದನ್ನು ನಿಲ್ಲಿಸಿದರು ಮತ್ತು ಹಿಂದೆ ಸಂದೀಪ್ನನ್ನು ಕರೆದು ಸದ್ದಿಲ್ಲದೆ ಮದುವೆಯಾಗು. ನಾನು ನಿನ್ನನ್ನು ಆಡಂಬರದಿಂದ ಮದುವೆ ಮಾಡಿಕೊಡಲು ಸಾಧ್ಯವಿಲ್ಲ. ನಾನು ಇಂದಿನಿಂದ ನಿನ್ನೊಂದಿಗೆ ಎಲ್ಲ ಸಂಬಂಧವನ್ನು ಕಡಿದು ಹಾಕುತ್ತೇನೆ ಮತ್ತು ನಾನು ನಿನ್ನ ತಾಯಿ ಅಲ್ಲ, ನೀನು ನನ್ನ ಮಗಳೂ ಅಲ್ಲ. ನನ್ನ ಮನೆಯನ್ನು ಬಿಟ್ಟು ಹೋಗು. ಇನ್ನು ಮುಂದೆ ಯಾವತ್ತೂ ನನ್ನ ಮನೆ ಕಡೆಗೆ ತಿರುಗಿ ನೋಡಬೇಡ ಎಂದು ಹೇಳಿದಳು. ನಾನು ಅಂದುಕೊಂಡೆ, ಎಲ್ಲ ಹುಡುಗಿಯರಿಗೂ ಅವರವರ ಇಷ್ಟದಂತೆ ಮದುವೆಯಾಗುವ ಹಕ್ಕು ಇದೆ ಎಂದು. ಒಮ್ಮೆ ನಾನು ಸಂದೀಪ್ನನ್ನು ಮದುವೆಯಾಗುತ್ತೇನೆ, ನಂತರ ನಮ್ಮ ಮನೆಯವರ ಮನಸ್ತಾಪ ತಾನಾಗಿಯೇ ಕೊನೆಗೊಳ್ಳುತ್ತದೆ. ನಂತರ ನನ್ನ ಮನೆಯವರು ನನ್ನನ್ನು ಒಪ್ಪಿಕೊಳ್ಳುತ್ತಾರೆ. ಹೀಗೆ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಅಣ್ಣ ಕೂಡ ಮನೆಗೆ ಬಂದ. ಅಮ್ಮ ಅಣ್ಣನೊಂದಿಗೆ ಮಾತನಾಡಿದರು, ಆದರೆ ನನ್ನ ಅಣ್ಣನೂ ಸಹ ನನ್ನೊಂದಿಗಿನ ಎಲ್ಲ ಸಂಬಂಧವನ್ನು ಕಡಿತಗೊಳಿಸಲು ನಿರ್ಧರಿಸಿದನು ಮತ್ತು ಈಗಲೇ ಸಂದೀಪ್ನಿಗೆ ಕಾಲ್ ಮಾಡು ಮತ್ತು ನಮ್ಮ ಮನೆಯಿಂದ ಹೊರಡು ಎಂದು ಹೇಳಿದನು. ನಾನು ಸಂದೀಪ್ಗೆ ಕಾಲ್ ಮಾಡಿದೆ. ಆಗ ಸಂದೀಪ್ ಹೇಳಿದ, ನಾನು ನನ್ನ ಕುಟುಂಬದವರಿಗೆ ಒಪ್ಪಿಸಲು ಪ್ರಯತ್ನಿಸುತ್ತಿದ್ದೇನೆ. ಆದಷ್ಟು ಬೇಗ ಅವರಿಗೆ ಮನವರಿಕೆ ಮಾಡಿ ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ. ನಂತರ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ. ಮತ್ತು ನನ್ನ ಅಣ್ಣ ಸಹ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ, ನನ್ನ ತಂಗಿ ನಿನ್ನನ್ನು ಮದುವೆಯಾಗಲು ಒಪ್ಪುತ್ತಿಲ್ಲ, ನೀನು ಬೇರೆ ಒಂದು ಹುಡುಗಿಯನ್ನು ಹುಡುಕಿ ಮದುವೆಯಾಗುವಂತೆ ಹೇಳಿದನು. 4 ದಿನ ಕಳೆದರೂ ಸಂದೀಪ್ನ ಮನೆಯವರು ನಮ್ಮ ಮದುವೆಗೆ ಒಪ್ಪಲಿಲ್ಲ. ಸಂದೀಪ್ ನನಗೆ ಮೋಸ ಮಾಡುತ್ತಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ನಾನು ತುಂಬ ಚಿಂತಾಕ್ರಾಂತಳಾಗಿದ್ದೆ, ಆದರೆ ನನ್ನ ಪ್ರೀತಿಯ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇತ್ತು. ಮತ್ತೆ 2 ದಿನಗಳ ನಂತರ ನಾನು ಸಂದೀಪ್ನ ಮೊಬೈಲಿಗೆ ಕಾಲ್ ಮಾಡಿದೆ, ಆದರೆ ಸಂದೀಪ್ನ ಮೊಬೈಲ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ನನಗೆ ತುಂಬ ಭಯವಾಯಿತು. ನನ್ನ ಸ್ನೇಹಿತೆಯರೆಲ್ಲರಿಗೂ ಕಾಲ್ ಮಾಡಿ ನಾನು ಸಂದೀಪ್ನ ಬಗ್ಗೆ ವಿಚಾರಿಸಿದೆ. ನನ್ನ ಮತ್ತು ಸಂದೀಪ್ನ ನಡುವಿನ ಪ್ರೀತಿ ಬಗ್ಗೆ ಎಲ್ಲರಿಗೂ ಗೊತ್ತಿರಲಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಾದರೂ ನೀನು ನನ್ನ ಮನೆಯ ನಂಬರ್ಗೆ ಕರೆ ಮಾಡಬೇಡ ಎಂದು ಸಂದೀಪ್ ನನಗೆ ಆಗಾಗ ಎಚ್ಚರಿಸುತ್ತಿದ್ದ. ಆದರೆ ಈ ಬಾರಿ ನಾನು ತುಂಬ ಅಸಹಾಯಕಳಾಗಿದ್ದೆ. ನಾನು ಸಂದೀಪ್ನ ಮನೆಗೆ ಕರೆ ಮಾಡಿದೆ ಮತ್ತು ಸಂದೀಪ್ನ ಬಗ್ಗೆ ಕೇಳಿದೆ. ನಾನು ಸೋನಾಲಿ, ನಾನು ಸಂದೀಪ್ನ ಜೊತೆ ಮಾತನಾಡಬೇಕು ಎಂದು ಹೇಳಿದೆ. ಆಗ ಅವರು ಹೇಳಿದರು, ನನ್ನ ಮಗ ಸಂದೀಪ್ 3 ದಿನಗಳ ಹಿಂದೆಯಷ್ಟೇ ಮುಂಬೈಗೆ ಹೋಗಿದ್ದಾನೆ. ಈಗಷ್ಟೇ ಅಮೆರಿಕ ಫ್ಲೈಟ್ ಕೂಡ ಹತ್ತಿ ಅಮೆರಿಕಾಗೆ ಹೊರಟ. ಆಗ ನಾನು ಕೇಳಿದೆ, ಅಮ್ಮ, ಅವರು ನನಗೆ ಒಂದು ಮಾತು ಹೇಳದೆ ಇದ್ದಕ್ಕಿದ್ದಂತೆ ಅಮೆರಿಕಾಗೆ ಏಕೆ ಹೋದರು? ಆಗ ಅವನ ಅಮ್ಮ ಹೇಳಿದಳು, ಕೆಲಸದ ನಿಮಿತ್ತ ಅಮೆರಿಕಾಗೆ ಹೋಗಿದ್ದಾನೆ. ಅವರ ಮಾತನ್ನು ಕೇಳಿ ನಾನು ಫೋನ್ ಇಟ್ಟೆ. ಹಾಗಾದರೆ ಸಂದೀಪ್ ನನಗೆ ಮೋಸ ಮಾಡಿದ್ದಾನೆ. ನನ್ನ ಕುಟುಂಬದವರ ಮನವೊಲಿಸಲು ಪ್ರಯತ್ನಿಸುತ್ತಿದ್ದೇನೆ. ಕೂಡಲೇ ಅವರನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಸಂದೀಪ್ ಹೇಳಿದ್ದೆಲ್ಲವೂ ಸುಳ್ಳು. ಅವನು ಅಮೆರಿಕಕ್ಕೆ ಹೋಗಲು ತಯಾರಿ ನಡೆಸುತ್ತಿದ್ದ. ಅದಕ್ಕಾಗಿ ಈ ವಿಷಯವನ್ನು ಮುಂದೂಡುತ್ತಿದ್ದನು. ಸಂದೀಪ್ ನನ್ನ ಪ್ರೀತಿಯನ್ನು ಗೇಲಿ ಮಾಡುತ್ತಿದ್ದನು. ಈಗ ನನ್ನ ಹೃದಯ ಚೂರು ಚೂರಾಗಿ ಹೋಯಿತು. ನನ್ನ ಕನಸೆಲ್ಲವೂ ಛಿದ್ರವಾಗಿ ಹೋಯಿತು.
ನಾನು ನನ್ನ ಅಣ್ಣ ಮತ್ತು ಅಮ್ಮನಿಗೆ ಹೇಗೆ ಮುಖ ತೋರಿಸಲಿ? ನನಗೀಗ ತುಂಬ ಭಯವಾಗುತ್ತಿದೆ. ನನ್ನ ಅಣ್ಣ ತನ್ನ ಸ್ನೇಹಿತನೊಂದಿಗೆ ನನ್ನನ್ನು ಮದುವೆ ಮಾಡಲು ಹೊರಟಿದ್ದನು. ಆದರೆ ನನ್ನ ಕಾರಣದಿಂದಾಗಿ ತನ್ನ ಸ್ನೇಹಿತನನ್ನು ನಿರಾಕರಿಸಿದನು. ಈಗ ಸಂದೀಪನು ನನಗೆ ಮಾಡಿದ ದ್ರೋಹದಿಂದಾಗಿ ನಾನು ಹಗಲು ರಾತ್ರಿ ಅಳುತ್ತಿದ್ದೆ. ಏಕೆಂದರೆ ನನಗೆ ಅಳುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಇರಲಿಲ್ಲ. ನಾನು ಹೋಟೆಲ್ಗಳಲ್ಲಿ, ಕೆಫೆಗಳಲ್ಲಿ ಸಂದೀಪ್ನನ್ನು ಭೇಟಿಯಾಗುತ್ತಿದ್ದೆ. ಈ ವಿಷಯ ನಮ್ಮ ಚಿಕ್ಕಮ್ಮ ನಮ್ಮಮ್ಮನಿಗೆ ತಿಳಿಸಿದಳು. ಇದರಿಂದ ಸಿಟ್ಟಿಗೆದ್ದ ನನ್ನ ಅಣ್ಣ ನನ್ನ ಓದನ್ನು ಸಹ ನಿಲ್ಲಿಸಿದನು ಮತ್ತು ನನಗೆ ಹೊರಗಡೆ ಹೋಗಲು ಸಹ ಬಿಡುತ್ತಿರಲಿಲ್ಲ. ಏಕೆಂದರೆ ನನ್ನ ಅಣ್ಣನಿಗೆ ಇದ್ಯಾವುದೂ ಇಷ್ಟವಾಗುತ್ತಿರಲಿಲ್ಲ. ಅದಕ್ಕಾಗಿ ಅವರು ನನಗೆ ಬೇರೆ ಕಡೆ ಸಂಬಂಧ ಹುಡುಕಿದ್ದರು. ಆದರೆ ನಾನು ಸಂದೀಪ್ನ ಪ್ರೀತಿಯಲ್ಲಿ ಮುಳುಗಿದ್ದರಿಂದ ಅವರನ್ನು ನಿರಾಕರಿಸಿದೆ. ಆದರೆ ಸಂದೀಪ್ನ ಮೋಸದ ಬಗ್ಗೆ ನಾನು ನನ್ನ ಅಮ್ಮ ಮತ್ತು ಅಣ್ಣನಿಗೆ ಹೇಗೆ ಹೇಳಲಿ? ಆದರೂ ನಾನು ಧೈರ್ಯ ತೆಗೆದುಕೊಂಡು ಅಮ್ಮನಲ್ಲಿಗೆ ಹೋಗಿ ಹೇಳಿದೆ, ಅಮ್ಮ, ಸಂದೀಪ್ ದೇಶ ಬಿಟ್ಟು ಹೋಗಿದ್ದಾನೆ. ಅವನು ನನ್ನ ಪ್ರೀತಿಗೆ ಮೋಸ ಮಾಡಿದನು. ಅವನು ನನಗೇಕೆ ಮೋಸ ಮಾಡಿದೆ ಎಂದು ನನಗೆ ಗೊತ್ತಿಲ್ಲ. ನೀವು ನನ್ನನ್ನು ಯಾರ ಜೊತೆ ಬೇಕಾದರೂ ಮದುವೆ ಮಾಡಬಹುದು ಎಂದು ಹೇಳಿದೆ. ಆಗ ಅಮ್ಮ, ನೀನು ನಿನ್ನ ಅಣ್ಣನ ಮರ್ಯಾದೆಯನ್ನು ಹಾಳು ಮಾಡಿದೆ ಎಂದು ನನ್ನ ಕೆನ್ನೆಗೆ ಒಂದು ಜೋರಾಗಿ ಹೊಡೆದರು. ನಿನಗೆ ಸಂದೀಪ್ನ ಜೊತೆ ಸಂಬಂಧವಿದೆ ಎಂದು ಅಕ್ಕಪಕ್ಕದವರಿಗೆಲ್ಲ ಗೊತ್ತಾಗಿದೆ. ಈಗ ನಾವು ತಲೆ ಎತ್ತಿ ತಿರುಗುವುದಾದರೂ ಹೇಗೆ? ನೀನು ನಮ್ಮ ಮಾತಿಗೆ ಯಾವುದೇ ಬೆಲೆ ಕೊಡಲಿಲ್ಲ. ಅಕ್ಕಪಕ್ಕದ ಮನೆಯವರ ಮುಂದೆ ನೀನು ನಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದೆ. ಈಗ ನಿನಗೆ ಬೇರೆ ಸಂಬಂಧ ಎಲ್ಲಿಂದ ಬರುವುದು? ನಿನ್ನ ಅಣ್ಣನು ನನ್ನ ಒತ್ತಾಯಕ್ಕೆ ಈ ಮದುವೆಗೆ ಒಪ್ಪಿಗೆಯನ್ನು ನೀಡಿದ. ಆದರೆ ಸಂದೀಪ್ ದೇಶ ಬಿಟ್ಟು ಹೋಗಿದ್ದಾನೆಂದು ಗೊತ್ತಾದರೆ ಏನಾಗುವುದೋ ಗೊತ್ತಿಲ್ಲ. ನಾನು ನಿನ್ನ ಅಣ್ಣನನ್ನು ಹೇಗೆ ಎದುರಿಸಲಿ? ನಿನ್ನ ಅಣ್ಣ ಸಂದೀಪ್ನನ್ನು ತುಂಬ ದ್ವೇಷಿಸುತ್ತಿದ್ದನು. ಈಗ ಇದೆಲ್ಲವೂ ಏನಾಗಿ ಹೋಯಿತು? ನಿನ್ನ ಅಣ್ಣನಿಗೆ ನಾನು ಏನು ಹೇಳಲಿ? ನಾನು ಅಣ್ಣನ ಕೋಪವನ್ನು ನೋಡಿದ್ದೆ. ಈಗ ಏನು ಮಾಡುವುದು? ಸಂಜೆ ಅಣ್ಣನು ಮನೆಗೆ ಬರುತ್ತಲೇ ಭಯದಿಂದ ನನ್ನ ಹೃದಯವು ಬಡಿದುಕೊಳ್ಳತೊಡಗಿತ್ತು. ಅಮ್ಮ ಅಣ್ಣನ ಮುಂದೆ ಹೋಗಿ, ಸೋನಾಲಿಗೆ ಬೇರೆ ಸಂಬಂಧವನ್ನು ಹುಡುಕು. ಸಂದೀಪ್ ದೇಶ ಬಿಟ್ಟು ಹೋಗಿದ್ದಾನೆ ಎಂದು ಹೇಳಿದಳು. ಆಗ ಅಣ್ಣನು, ಸಂದೀಪ್ ಒಳ್ಳೆಯವನಲ್ಲ ಎಂದು ನನಗೆ ಮೊದಲೇ ಗೊತ್ತಿತ್ತು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಅದಕ್ಕಾಗಿ ನಾನು ಸೋನಾಲಿಗೆ ನನ್ನ ಸ್ನೇಹಿತನ ಜೊತೆಗೆ ಮದುವೆ ಮಾಡಲು ಬಯಸಿದ್ದೆ. ಆಗ ನೀವು ಒಪ್ಪಲಿಲ್ಲ. ಈಗ ನನಗೂ ಅದಕ್ಕೂ ಸಂಬಂಧವಿಲ್ಲ. ನೀವು ಎಲ್ಲಿ ಬೇಕಾದರೂ ಸಂಬಂಧ ಹುಡುಕಿಕೊಳ್ಳಿ ಎಂದು ಹೊರಟು ಹೋದನು. ಇಲ್ಲಿಯವರೆಗೂ ನನ್ನ ಅಣ್ಣ ನನ್ನ ಜೊತೆ ಮಾತನಾಡಲಿಲ್ಲ. ನನ್ನಿಂದಾಗಿ ಅಮ್ಮನೂ ಸಹ ಅಳುತ್ತಿದ್ದಳು. ನನಗೂ ಸಹ ಹತ್ತು ಸುಸ್ತಾಗಿತ್ತು. ನಾನು ಈ ಮನೆಯಿಂದ ದೂರ ಹೋಗಲು ನನಗೆ ಯಾವುದಾದರೂ ಒಂದು ಸಂಬಂಧವನ್ನು ಹುಡುಕಿಕೊಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸಿದೆ. ಏಕೆಂದರೆ ಈಗ ನಾನು ನನ್ನ ಅಣ್ಣ ಮತ್ತು ನನ್ನ ತಾಯಿ ಇಬ್ಬರಿಗೂ ಹೊರೆಯಾಗಿದ್ದೇನೆ. ಈಗ ಅವರು ನನ್ನನ್ನು ತಮ್ಮ ಜವಾಬ್ದಾರಿ ಅಲ್ಲ ಎಂದು ಭಾವಿಸಿದ್ದರು. ನಾನು ಅವರಿಗೆ ಹೊರೆ ಎಂದು ಪರಿಗಣಿಸಿದ್ದರು. ನನ್ನನ್ನು ಅವರಿಂದ ದೂರ ತಳ್ಳುತ್ತಿದ್ದರು. ಆದರೆ ನಾನು ಸಂದೀಪ್ನನ್ನು ಇಷ್ಟಪಟ್ಟಿದ್ದೆ ಅಷ್ಟೇ. ನಾನು ಯಾವುದೇ ಅಪರಾಧ ಮಾಡಿಲ್ಲ. ನಮ್ಮ ಮನೆಯವರು ನನಗೆ ಕಠಿಣ ಶಿಕ್ಷೆಯನ್ನು ನೀಡುತ್ತಿದ್ದರು. ನಮ್ಮ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಏಕೆಂದರೆ ಅವರು ನನ್ನೊಂದಿಗೆ ಎಲ್ಲ ಸಂಬಂಧವನ್ನು ಕೊನೆಗೊಳಿಸಿದ್ದರು ಮತ್ತು ನನ್ನ ಅಮ್ಮ ಮತ್ತು ನನ್ನ ಅಣ್ಣ ಯಾವಾಗಲೂ ಮೌನವಾಗಿರುತ್ತಿದ್ದರು. ಏಕೆಂದರೆ ಅವರು ನನ್ನಿಂದಾಗಿ ನೆರೆಹೊರೆಯವರಿಂದ ಮತ್ತು ಸಂಬಂಧಿಕರಿಂದ ಅವಹೇಳನಕ್ಕೆ ಒಳಗಾಗಿದ್ದರು. ನಾನು ಹಗಲು ರಾತ್ರಿ ಅಳುತ್ತಿದ್ದೆ. ಒಂದು ದಿನ ಯಾರೋ ಮನೆಗೆ ಬಂದು ಜೋರಾಗಿ ಬಾಗಿಲು ಬಡಿಯುತ್ತಿದ್ದರು. ನಾನು ಹೋಗಿ ಬಾಗಿಲನ್ನು ತೆರೆದೆ. ನನ್ನ ಮುಂದೆ ಒಬ್ಬ ಹುಡುಗ ನಿಂತಿದ್ದ. ಅವನು ಸನ್ನೆಯ ಮೂಲಕ ಆಹಾರವನ್ನು ಕೇಳುತ್ತಿದ್ದನು. ಈ ಸಮಯದಲ್ಲಿ ನಾನು ಊಟ ಮಾಡಲು ಕುಳಿತಿದ್ದೆ. ನನ್ನ ಊಟವನ್ನು ಆ ಹುಡುಗನಿಗೆ ಕೊಟ್ಟೆ. ನನ್ನ ಈ ಪುಣ್ಯ ಕಾರ್ಯದಿಂದ ಬಹುಶಃ ದೇವರಿಗೆ ಸಂತೋಷವಾಗಬಹುದು, ನನಗೆ ಒಂದು ಸಂಬಂಧವನ್ನು ಕಳಿಸಬಹುದು ಎಂದುಕೊಂಡೆ. ಆ ಹುಡುಗನಿಗೆ ಹೀಗೆ ಹೇಳಿದೆ, ಹುಡುಗ, ನೀನು ಚಿಕ್ಕ ವಯಸ್ಸಿನವನಾಗಿದ್ದಿ ಮತ್ತು ತುಂಬ ಸುಂದರವಾಗಿದ್ದೀಯ. ದೇವರು ನನ್ನನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸು. ಆಗ ಆ ಹುಡುಗ ಸನ್ನೆಯಲ್ಲೇ, ನಾನು ನಿಮಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ. ನಾನು ಆ ಹುಡುಗನೊಂದಿಗೆ ಮಾತನಾಡುತ್ತಿದ್ದೆ. ನಮ್ಮ ನೆರೆಮನೆಯ ಹುಡುಗಿಯೊಬ್ಬಳು, ಅಂದರೆ ಅವಳು ನನ್ನ ಆಪ್ತ ಸ್ನೇಹಿತೆಯಾಗಿದ್ದಳು ಮತ್ತು ಅವಳಿಗೆ ನನ್ನ ಬಗ್ಗೆ ಎಲ್ಲವೂ ಗೊತ್ತಿತ್ತು. ಅವಳ ಹೆಸರು ಸಂಧ್ಯಾ. ಅವಳು ಮನೆ ಮುಂದೆ ತರಕಾರಿ ಮಾರುವವನಿಂದ ತರಕಾರಿಯನ್ನು ತೆಗೆದುಕೊಳ್ಳುತ್ತಿದ್ದಳು. ನಾನು ಆ ಹುಡುಗನ ಜೊತೆ ಮಾತನಾಡುತ್ತಿರುವುದನ್ನು ನೋಡಿದಳು. ಸಂಧ್ಯಾ ನನ್ನ ಬಳಿ ಬಂದು ಕೇಳಿದಳು, ಸೋನಾಲಿ, ಏನು ಮಾತಾಡ್ತಾ ಇದ್ದೀಯಾ? ನಾನು ಹೇಳಿದೆ, ಏನೂ ಇಲ್ಲ ಸಂಧ್ಯಾ, ಈ ಹುಡುಗನಲ್ಲಿ ನನಗಾಗಿ ದೇವರಲ್ಲಿ ಪ್ರಾರ್ಥಿಸುವಂತೆ ಕೇಳುತ್ತಿದ್ದೇನೆ. ಇಂಥ ಜನರ ಪ್ರಾರ್ಥನೆಯನ್ನು ದೇವರು ಬೇಗ ಕೇಳುತ್ತಾನೆ. ಸಂಧ್ಯಾಳಿಗೆ ಸಂದೀಪ್ನ ಬಗ್ಗೆ ಎಲ್ಲವೂ ಗೊತ್ತಿತ್ತು ಮತ್ತು ನಮ್ಮ ಮನೆಯ ವಾತಾವರಣದ ಬಗ್ಗೆ ಸಹ ತಿಳಿದಿತ್ತು. ಸಂಧ್ಯಾ ನನ್ನ ಅಣ್ಣನನ್ನು ತುಂಬ ಇಷ್ಟಪಟ್ಟಿದ್ದಳು ಮತ್ತು ಅವನನ್ನು ಮದುವೆಯಾಗಲು ಬಯಸಿದ್ದಳು. ಅವಳು ಆಗಾಗ ನನ್ನ ಅಮ್ಮನನ್ನು ಮಾತನಾಡಿಸಲು ಬರುತ್ತಿದ್ದಳು. ಆದರೆ ಇದು ನನ್ನ ಅಮ್ಮನಿಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿ ಅವಳು ಏನಾದರೂ ನೆಪ ಒಡ್ಡಿ ಅಣ್ಣನನ್ನು ನೋಡಬಹುದು ಎಂದು ನನ್ನನ್ನು ಮಾತನಾಡಿಸಲು ಬರುತ್ತಿದ್ದಳು. ಆ ಮೂಕ ಹುಡುಗ ಹೊರಟು ಹೋದ ಮೇಲೆ ಸಂಧ್ಯಾ ನನ್ನನ್ನು ಕೇಳಲು ಪ್ರಾರಂಭಿಸಿದಳು. ಸೋನಾಲಿ, ಏನು ಯೋಚನೆ ಮಾಡ್ತಾ ಇದ್ದೀಯಾ? ನಾನು ಸಂಧ್ಯಾಳಿಗೆ ಹೇಳಿದೆ. ಸಂಧ್ಯಾ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನಾ? ಮತ್ತು ಸುಂದರ ಮತ್ತು ಬಡಪಾಯಿ ಯುವಕನ ಮಾತನ್ನು ದೇವರು ಏಕೆ ಕೇಳಿಸಿಕೊಳ್ಳುವುದಿಲ್ಲ? ಮತ್ತೆ ಸಂಧ್ಯಾ ಹೇಳಿದಳು, ಏಕೆ ಕೇಳಿಸಿಕೊಳ್ಳುವುದಿಲ್ಲ? ನಿನಗೆ ಗೊತ್ತಾ ಸೋನಾಲಿ, ಈ ಹುಡುಗ ಪ್ರತಿ ಶನಿವಾರ ಭಿಕ್ಷೆ ಬೇಡುವ ನೆಪದಲ್ಲಿ ಈ ಏರಿಯಾಗೆ ಸುತ್ತಾಡಲು ಬರುತ್ತಾನೆ ಮತ್ತು ಎಲ್ಲ ಹುಡುಗಿಯರು ಅವನನ್ನು ನೋಡುವ ಸಲುವಾಗಿ ಅವನಿಗೆ ಭಿಕ್ಷೆ ನೀಡಲು ಬರುತ್ತಾರೆ. ನಾವಿಬ್ಬರು ಒಬ್ಬರಿಗೊಬ್ಬರು ಹೀಗೆ ಮಾತನಾಡುತ್ತಿರುವಾಗ
ಅಣ್ಣನು ಮೋಟಾರ್ ಸೈಕಲ್ ಮೇಲೆ ಬಂದನು. ನಾವಿಬ್ಬರು ಬಾಗಿಲಿನಲ್ಲಿ ನಿಂತಿದ್ದನ್ನು ನೋಡಿ ನನ್ನನ್ನು ಒಮ್ಮೆ ಗುರಾಯಿಸಿದನು. ನಾನು ತಕ್ಷಣ ಒಳಗೆ ಹೋದೆ. ಸಂಧ್ಯಾ ಕೂಡ ತನ್ನ ಮನೆಗೆ ಹೊರಟು ಹೋದಳು. ಅಣ್ಣ ನೇರವಾಗಿ ಅಮ್ಮನ ಕೋಣೆಗೆ ಹೋದನು ಮತ್ತು ಅಣ್ಣನು ನಿಧಾನವಾಗಿ ಅಮ್ಮನ ಜೊತೆ ಮಾತನಾಡುತ್ತಿದ್ದ. ಅವರಿಬ್ಬರು ಏನು ಮಾತನಾಡುತ್ತಿದ್ದರೆಂದು ಕೇಳಿಸಿಕೊಳ್ಳಲು ನಾನು ಬಾಗಿಲಿನಲ್ಲಿ ನಿಂತಿದ್ದೆ. ಆದರೆ ಇಬ್ಬರು ನನಗೆ ಕೇಳಿಸದಷ್ಟು ಸಣ್ಣದಾಗಿ ಮಾತನಾಡುತ್ತಿದ್ದರು. ಬಾಗಿಲಿನಲ್ಲಿ ನಿಂತು ನನ್ನ ಪ್ರಾರ್ಥನೆ ನೆರವೇರುತ್ತಿರಬಹುದು ಎಂದು ನಾನು ನನ್ನ ಮನಸ್ಸಿನಲ್ಲೇ ಯೋಚಿಸತೊಡಗಿದೆ. ಅಣ್ಣ ಮತ್ತು ಅಮ್ಮ ಇಬ್ಬರು ನನ್ನ ಸಂಬಂಧದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ನನಗೆ ಖಚಿತವಾಗಿತ್ತು. ಇಲ್ಲದಿದ್ದರೆ ಅಣ್ಣ ಇಷ್ಟೊಂದು ಸಣ್ಣದಾಗಿ ಮಾತನಾಡುತ್ತಿರಲಿಲ್ಲ. ಕೂಡಲೇ ನಾನು ಸಂಧ್ಯಾಳ ಮನೆಗೆ ಹೋದೆ. ನಾವು ಸಂಧ್ಯಾಳ ಮನೆಯಿಂದ ಹೊರಬಂದಾಗ ಪಕ್ಕದ ಮನೆಯ ಬಾಗಿಲಿನಲ್ಲಿ ಆ ಮೂಕ ಹುಡುಗ ಕುಳಿತಿದ್ದನು. ಅಲ್ಲಿ ಇನ್ನೂ 4 ಹುಡುಗಿಯರು ನಿಂತಿದ್ದರು. ಇದನ್ನು ನೋಡಿದ ನಾನು ನನ್ನ ಮನೆಗೆ ಬೇಗ ಹೊರಟೆ. ಏಕೆಂದರೆ ಆ ಮೂಕ ಹುಡುಗ ಬಾಗಿಲ ಬಳಿ ಸುತ್ತುತ್ತಿರುತ್ತಾನೆ ಎಂದು ನನಗೆ ಖಚಿತವಾಗಿತ್ತು. ಅಷ್ಟರ ಮಟ್ಟಿಗೆ ಅವನ ಪ್ರಾರ್ಥನೆ ನಿಜವಾಗಿತ್ತು. ಮೂಕ ಹುಡುಗನಿಗಾಗಿ ನಾನು ಹೀಗೆ ಯೋಚಿಸುತ್ತಾ ಕಾದು ನಿಂತಿದ್ದೆ. ಅವನು ಬಂದಾಗ 1000 ರೂಪಾಯಿ ನೋಟು ಕೊಟ್ಟು ಅವನಿಗೆ ಸನ್ನೆ ಮಾಡಿ, ನಿನ್ನ ಆಶೀರ್ವಾದದಿಂದಾಗಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ಹೇಳಿದೆ. ಆಗ ಅವನು ಕೈ ಮುಗಿಯುತ್ತಾ ಮತ್ತೊಮ್ಮೆ ನನಗಾಗಿ ಪ್ರಾರ್ಥಿಸಿ ಅಲ್ಲಿಂದ ಹೊರಟು ಹೋದ. ಮತ್ತೆ 3 ತಿಂಗಳವರೆಗೂ ಅವನು ನಮ್ಮ ಮನೆಗೆ ಬಂದಿರಲಿಲ್ಲ. ಒಂದು ದಿನ ನಾನು ನನ್ನ ಅಮ್ಮನೊಂದಿಗೆ ಕುಳಿತಿದ್ದೆ. ಅಮ್ಮ ನನ್ನ ಮೇಲೆ ದೂರು ನೀಡುತ್ತಿದ್ದಳು. ನಾನು ಮತ್ತು ನಿಮ್ಮ ಅಣ್ಣ ನಿನ್ನ ಮದುವೆ ಬಗ್ಗೆ ತುಂಬ ಚಿಂತೆಗೊಳಗಾಗಿದ್ದೇವೆ. ನೀನು ಈ ಸಂಬಂಧವನ್ನು ತಿರಸ್ಕರಿಸದೇ ಇದ್ದರೆ. ಅಮ್ಮ ಮಾತನಾಡುತ್ತಿರುವಾಗಲೇ ಅಣ್ಣ ಕೆಲವೊಂದು ಸಾಮಾನುಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬಂದಿದ್ದನು. ಅದರಲ್ಲಿ ಮದರಂಗಿ ಮತ್ತು ಸಿಹಿ ತಿಂಡಿಗಳು ಇದ್ದವು. ಆಗ ಅಮ್ಮ ಅಣ್ಣನಿಗೆ ಕೇಳಿದಳು, ಇದನ್ನೆಲ್ಲ ಏಕೆ ತಂದಿದ್ದೀಯಾ? ಆಗ ಅಣ್ಣ, ನೀನು ಸೋನಾಲಿಗೆ ರೆಡಿ ಮಾಡು, ಹುಡುಗನ ಕಡೆಯವರು ಬರುತ್ತಿದ್ದಾರೆ. ಅಮ್ಮ ಖುಷಿಯಿಂದ, ಸರಿ ಮಗನೇ, ನಾನು ಈಗಲೇ ರೆಡಿ ಮಾಡುತ್ತೇನೆ. ಅಮ್ಮ ನನಗೆ ಹೇಳಿದಳು, ಮಗಳೇ, ಈಗಲೇ ಇದನ್ನು ಹಚ್ಚಿಕೋ. ನಾನು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ನನಗೆ ಮದುವೆಯಾಗುತ್ತದೆ ಎಂದು ನಾನು ಊಹಿಸಿರಲಿಲ್ಲ. ನಾನು ಎಲ್ಲವನ್ನೂ ಕೇಳುವ ಹಕ್ಕನ್ನು ಕಳೆದುಕೊಂಡಿದ್ದೇನೆ. ಏಕೆಂದರೆ ನಾನು ಮೊದಲ ಸಂಬಂಧವನ್ನು ನಿರಾಕರಿಸಿದೆ. ನಾನು ಸಂದೀಪ್ನ ಮೋಸದಿಂದಾಗಿ ಬಳಲುತ್ತಿದ್ದೆ. ಈಗ ಅಣ್ಣ ಯಾರ ಜೊತೆ ಮದುವೆ ಮಾಡಿಸುತ್ತಾನೋ ಅವರ ಜೊತೆ ತಾಳಿ ಕಟ್ಟಿಸಿಕೊಳ್ಳಬೇಕೆಂದು ನಿರ್ಧರಿಸಿದೆ. ಅಣ್ಣ ಸರಳವಾಗಿ ನನ್ನ ಮದುವೆ ಮಾಡಿಸಲು ನಿರ್ಧರಿಸಿದ್ದ. ನಮ್ಮ ಮದುವೆಗೆ ವಾದ್ಯವಾಗಲಿ ಅತಿಥಿಗಳಾಗಲಿ ಯಾರೂ ಇರಲಿಲ್ಲ. ನನ್ನ ಅಣ್ಣ ಮತ್ತು ನನ್ನ ಅಮ್ಮ ತುಂಬ ಸಂತೋಷಪಟ್ಟರು. ಆದ್ದರಿಂದ ಈ ಬಾರಿ ನನಗೆ ಮೊದಲಿಗಿಂತ ಉತ್ತಮ ಸಂಬಂಧ ತಂದಿರಬಹುದು ಎಂದು ನಾನು ಭಾವಿಸಿದೆ. ಸ್ವಲ್ಪ ಸಮಯದ ನಂತರ ನಮ್ಮ ಮನೆಗೆ ಜನರು ಬಂದಾಗ ಅಣ್ಣ ಅವರನ್ನು ಕುಳಿತುಕೊಳ್ಳಲು ಹೇಳಿದನು ಮತ್ತು ಅವರಿಗೆ ಚಹಾ ಮತ್ತು ತಿಂಡಿಯನ್ನು ನೀಡಿದರು. ಕೇವಲ 10 ಜನರಷ್ಟೇ ಬಂದಿದ್ದರು. ನನ್ನ ಭಾವಿ ಪತಿಯ ಮುಂದೆ ನನ್ನನ್ನು ಕರೆದೊಯ್ದರು. ಸಂದೀಪ್ ನನಗೆ ಮಾಡಿದ ದ್ರೋಹದಿಂದ ನನ್ನ ಅಣ್ಣ ಮತ್ತು ಅಮ್ಮ ಯಾವುದೇ ಹುಡುಗನನ್ನು ತೋರಿಸಿದರೂ ನಾನು ಅವರನ್ನು ನಿರಾಕರಿಸಬಾರದೆಂದು ನಿರ್ಧರಿಸಿದೆ. ಆಗ ನನಗೆ ಸಂದೀಪ್ ಎಂದರೆ ತುಂಬ ಇಷ್ಟವಾಗಿದ್ದ ಮತ್ತು ಅವನೊಂದಿಗೆ ಇಡೀ ಜೀವನ ಕಳೆಯಬೇಕೆಂದು ನಾನು ನಿರ್ಧರಿಸಿದೆ. ಸಂದೀಪ್ಗೆ ನನ್ನ ಮೇಲೆ ಇರುವ ಪ್ರೀತಿ ಸುಳ್ಳಾದರೂ ನನ್ನ ಪ್ರೀತಿ ನಿಜವಾದದ್ದಾಗಿತ್ತು. ಸಂದೀಪ್ ನನ್ನನ್ನು ಮದುವೆಯಾಗಿದ್ದರೆ ನಾನು ಅವನನ್ನು ಜೀವನದುದ್ದಕ್ಕೂ ಪ್ರೀತಿಸುತ್ತಿದ್ದೆ. ಆದರೆ ಅವನು ಮೋಸ ಮಾಡಿ ಇಲ್ಲಿಂದ ಓಡಿ ಹೋದನು. ಸ್ವಲ್ಪ ದಿನಗಳ ನಂತರ ಪಂಡಿತರು ನಮ್ಮ ಮದುವೆಯನ್ನು ಮಾಡಿಸಿದ್ದರು. ನಾನು ಹುಡುಗನ ಮುಖವನ್ನು ಸಹ ನೋಡಿರಲಿಲ್ಲ. ಮದುವೆಯ ನಂತರ ನನ್ನ ಗಂಡನನ್ನು ಬಿಟ್ಟು ಉಳಿದೆಲ್ಲರೂ ಅಲ್ಲಿಂದ ಹೊರಟು ಹೋದರು. ಸ್ವಲ್ಪ ಸಮಯದ ನಂತರ ನನ್ನ ಅಮ್ಮ ನನ್ನನ್ನು ತಬ್ಬಿಕೊಂಡು, ಮಗಳೇ, ನಾನು ನಿನ್ನನ್ನು ಚೆನ್ನಾಗಿ ನಡೆಸಿಕೊಂಡಿಲ್ಲ, ನನ್ನನ್ನು ಕ್ಷಮಿಸು ಮಗಳೇ ಎಂದು ಹೇಳಿದರು. ಆಗ ನಾನು ಅಮ್ಮನಿಗೆ ಹೇಳಿದೆ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ, ಇದೆಲ್ಲವೂ ನನ್ನದೇ ತಪ್ಪು. ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ನೀವು ಕ್ಷಮೆ ಕೇಳುವ ಅಗತ್ಯವಿಲ್ಲ. ಮತ್ತೆ ನಾನು ನನ್ನ ಅಣ್ಣನಿಗೆ ಹೇಳಿದೆ, ನನ್ನ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಯಾವುದೇ ದ್ವೇಷವಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನಿಂದಾಗಿ ನಿಮಗೆ ತುಂಬ ಕೆಟ್ಟ ಹೆಸರು ಬಂದಿದೆ. ಇದಕ್ಕಾಗಿ ನನಗೆ ತುಂಬ ದುಃಖವಾಗುತ್ತಿದೆ ಎಂದು ಅಣ್ಣನಲ್ಲಿ ಕ್ಷಮೆ ಕೇಳಿದೆ. ಅಣ್ಣ ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಮತ್ತು ನನ್ನನ್ನು ಕಾರಿನಲ್ಲಿ ಕೂರಿಸಿದರು ಮತ್ತು ಕಾರು ಮುಂದಕ್ಕೆ ಹೋಗುತ್ತಿತ್ತು. ಕಾರು ಎಲ್ಲಿಗೆ ಹೋಗುತ್ತಿದೆ ಎಂದು ನನಗೆ ತಿಳಿದಿರಲಿಲ್ಲ. ಕಾರು ಒಂದು ನಿರ್ಜನ ಪ್ರದೇಶದಲ್ಲಿ ನಿಂತಿತ್ತು. ಈ ಕಾರು ಇಲ್ಲಿ ಏಕೆ ನಿಂತಿದೆ ಎಂದು ನನಗೆ ಆಶ್ಚರ್ಯವಾಯಿತು ಮತ್ತು ನಾವು ಇಲ್ಲಿಗೇಕೆ ಬಂದಿದ್ದೇವೆ ಎಂದು ನಾನು ಯೋಚಿಸಿದೆ. ನನ್ನ ಗಂಡ ಏನು ಹೇಳದೆ ಕಾರಿನಿಂದ ಇಳಿದರು ಮತ್ತು ನನ್ನನ್ನು ಒಂದು ಗುಡಿಸಲಿಗೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಒಂದು ಚಿಕ್ಕ ಗುಡಿಸಲಿನಲ್ಲಿ ವಾಸಿಸುವವನಿಗೆ ನನ್ನ ಅಣ್ಣ ಮತ್ತು ನನ್ನ ಅಮ್ಮ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದರು. ಗುಡಿಸಲಿನಲ್ಲಿ ತುಂಬ ಕತ್ತಲೆ ಇತ್ತು. ನನ್ನ ಗಂಡ ಮೇಣದ ಬತ್ತಿಗೆ ಬೆಂಕಿ ಕಡ್ಡಿಯನ್ನು ಗೀರಿದರು. ಮೇಣದ ಬತ್ತಿ ಬೆಳಗಿದ ನಂತರ ಗುಡಿಸಲಿನಲ್ಲಿ ಮಂದ ಬೆಳಕು ಹರಡಿತು. ಆ ಹುಡುಗನನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ನಮ್ಮ ಊರಿಗೆ ಯಾರು ಆಗಾಗ ಬರುತ್ತಿದ್ದರೋ, ಯಾವ ಹುಡುಗನಿಗಾಗಿ ನಮ್ಮ ಊರಿನ ಹುಡುಗಿಯರೆಲ್ಲ ಸಾಯುತ್ತಿದ್ದರೋ, ನನಗೆ ಬೇಗ ಮದುವೆಯಾಗಲಿ ಎಂದು ಯಾರು ದೇವರಲ್ಲಿ ಪ್ರಾರ್ಥಿಸಿದ್ದರೋ ಅವನು ಅದೇ ಮೂಕ ಹುಡುಗನಾಗಿದ್ದನು. ನೀನು ನನ್ನ ಗಂಡನೇ ಎಂದು ಕೇಳಿದೆ. ಆ ಹುಡುಗ ಕಾಫಿ ಕುಡಿಯುತ್ತಾ ಸನ್ನೆ ಮಾಡಿ ಹೇಳಿದ, ನಿನಗಾಗಿ ಪ್ರಾರ್ಥಿಸಲು ನೀನು ನನ್ನನ್ನು ಬಾಗಿಲಿನಲ್ಲಿ ನಿಲ್ಲಿಸಿಕೊಂಡೆ. ಆ ದಿನ ನಿನ್ನ ಅಣ್ಣ ನಮ್ಮಿಬ್ಬರನ್ನು ನೋಡಿ ನಾನು ನಿನ್ನ ಪ್ರೇಮಿ ಎಂದು ಅಂದುಕೊಂಡ. ನಿನಗೆ ಅವನು ಏನನ್ನೂ ಹೇಳಲಿಲ್ಲ, ಆದರೆ ನನಗೆ ತುಂಬ ಹೊಡೆದಿದ್ದನು. ನೀನು ನನ್ನ ಮನೆಯ ಮುಂದೆ ಏಕೆ ಬಂದು ನಿಂತಿದ್ದೆ ಎಂದು ಕೇಳಿದನು. ನಾನು ನಿನ್ನ ಪ್ರೇಮಿಯಲ್ಲ ಎಂದು ನಿನ್ನ ಅಣ್ಣನಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದೆ, ಆದರೆ ಅವನು ಅದನ್ನು ನಂಬಲಿಲ್ಲ.
ನೀನು ಮಾರುವೇಷದಲ್ಲಿ ನನ್ನ ತಂಗಿಯನ್ನು ಭೇಟಿಯಾಗಲು ಬಂದಿದ್ದೀಯಾ ಎಂದು ಕೇಳಿದನು. ನೀನು ನನ್ನ ತಂಗಿಯನ್ನು ಮದುವೆಯಾಗು ಎಂದು ಹೇಳಿದನು. ಆಗ ನಾನು ನಿನ್ನನ್ನು ಮದುವೆಯಾಗಲು ನಿರಾಕರಿಸಿದೆ ಮತ್ತು ನಿನ್ನ ತಂಗಿಯ ಜೀವನ ಹಾಳು ಮಾಡಬೇಡ ಎಂದು ಹೇಳಿದೆ. ಒಂದು ವೇಳೆ ನೀನು ನನ್ನ ತಂಗಿಯನ್ನು ಮದುವೆಯಾಗದಿದ್ದರೆ ನಿನ್ನನ್ನು ಮತ್ತು ನನ್ನ ತಂಗಿಯನ್ನು ಸಾಯಿಸುತ್ತೇನೆ ಎಂದು ಹೇಳಿದನು. ನಿನ್ನ ಪ್ರಾಣವನ್ನು ಉಳಿಸುವುದಕ್ಕಾಗಿ ನಾನು ನಿನ್ನನ್ನು ಮದುವೆಯಾದೆ. ನಾನು ಅವನ ಈ ನಡವಳಿಕೆಯ ಬಗ್ಗೆ ತುಂಬ ಯೋಚಿಸಿದೆ ಮತ್ತು ಆ ಹುಡುಗನನ್ನೇ ನನ್ನ ಸರ್ವಸ್ವ ಎಂದು ತಿಳಿದುಕೊಂಡೆ. ನಾನು ಅವನನ್ನು ಮತ್ತು ಅವನ ಮನೆಯನ್ನು ಚೆನ್ನಾಗಿ ನೋಡಿಕೊಂಡೆ ಮತ್ತು ಮುಂದೆ ಯಾವತ್ತೂ ನಾನು ನನ್ನ ತವರು ಮನೆಗೆ ಹೋಗಲೇಬಾರದು ಎಂದು ನಿರ್ಧರಿಸಿಕೊಂಡೆ. ಆದರೆ ನನ್ನ ಅಣ್ಣ ಮತ್ತು ಅಮ್ಮ ಇಬ್ಬರೂ ನನ್ನನ್ನು ಭೇಟಿಯಾಗಲು ನನ್ನ ಮನೆಗೆ ಬಂದರು. ನನ್ನ ಅಮ್ಮ ಮತ್ತು ನನ್ನ ಅಣ್ಣನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನನ್ನ ಮನೆಯಲ್ಲಿ ಯಾವುದೇ ಸೌಲಭ್ಯವಿರಲಿಲ್ಲ ಮತ್ತು ಮನೆಯೂ ಸಹ ತುಂಬ ಹಳೆಯದಾಗಿತ್ತು. ನಾನು ಗುಡಿಸಲಿನಲ್ಲಿ ಇರಲು ಸಾಧ್ಯವಿಲ್ಲ ಮತ್ತು ಮೂಕ ಹುಡುಗನ ಜೊತೆ ಮದುವೆ ಮಾಡಿಸಿ ದೊಡ್ಡ ತಪ್ಪು ಮಾಡಿದ್ದೇವೆ ಎಂದು ಅವರಿಗೆ ಗೊತ್ತಿತ್ತು. ಅಮ್ಮ ನನ್ನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಬಂದಿದ್ದರು. ನಾನು ನಿನ್ನನ್ನು ಇಂಥ ಗುಡಿಸಲಿನಲ್ಲಿ ಇರಲು ಬಿಡುವುದಿಲ್ಲ. ನಿನ್ನ ಅಣ್ಣ ನಿನ್ನನ್ನು ಇಂಥ ಹುಡುಗನ ಜೊತೆ ಮದುವೆ ಮಾಡಿದ್ದಾನೆಂದು ನನಗೆ ಗೊತ್ತಿರಲಿಲ್ಲ. ನೀನು ನನ್ನ ಜೊತೆ ನಮ್ಮ ಮನೆಗೆ ಬಾ ಎಂದು ಕರೆದಳು. ಆಗ ನಾನು ಅಮ್ಮನಿಗೆ ಹೇಳಿದೆ, ಈಗ ಇದು ನನ್ನ ಮನೆ, ಇದು ಗುಡಿಸಲೇ ಇರಬಹುದು, ಆದರೆ ಇಲ್ಲಿ ನಾನು ತುಂಬ ನೆಮ್ಮದಿಯಾಗಿದ್ದೇನೆ ಎಂದು ಹೇಳಿ ನಾನು ಅಮ್ಮನ ಜೊತೆ ಹೋಗಲು ನಿರಾಕರಿಸಿದೆ. ನನ್ನ ಅಣ್ಣ ಅವನನ್ನು ನನ್ನ ಪ್ರೇಮಿ ಎಂದು ತಿಳಿದುಕೊಂಡಿದ್ದಾನೆ. ಅಣ್ಣನಿಗೆ ನನ್ನ ಮೇಲೆ ಸ್ವಲ್ಪವೂ ನಂಬಿಕೆ ಇರಲಿಲ್ಲ. ಇವನು ನನ್ನ ಪ್ರೇಮಿಯಲ್ಲವೇ? ಹಾಗಾದರೆ ನಾನು ನಿಮ್ಮ ಜೊತೆ ಏಕೆ ಹಿಂದಿರುಗಬೇಕು ಎಂದು ಅಮ್ಮನಿಗೆ ಕೇಳಿದೆ. ಅಮ್ಮ ಮತ್ತು ಅಣ್ಣ ಇಬ್ಬರೂ ನನ್ನಲ್ಲಿ ಕ್ಷಮೆ ಕೇಳಿದರು ಮತ್ತು ಅಮ್ಮ ಅಣ್ಣ ಇಬ್ಬರು ಮನೆಗೆ ಹಿಂತಿರುಗಿದಾಗ ನನ್ನ ಗಂಡ ನಾನು ಈ ಗುಡಿಸಲಿನಲ್ಲಿ ಇರಲು ಸಿದ್ಧಳಾಗಿರುವುದಕ್ಕೆ ನನಗೆ ಧನ್ಯವಾದ ಹೇಳಿದನು. ನಾನು ತುಂಬ ಅದೃಷ್ಟಶಾಲಿ. ನಾವಿಬ್ಬರೂ ತುಂಬ ಸಂತೋಷವಾಗಿದ್ದೇವೆ. ಒಂದು ದಿನ ನನ್ನ ಗಂಡ ಯಾವುದೋ ಕೆಲಸದ ನಿಮಿತ್ತ ಹೊರಕ್ಕೆ ಹೋಗಿದ್ದರು. ನಾನು 3 ದಿನಗಳಿಂದ ಹಸಿದಿದ್ದೇನೆ, ನನಗೆ ಏನಾದರೂ ತಿನ್ನಲು ಕೊಡಿ ಎಂದು ಹೊರಗಿನಿಂದ ಯಾರದೋ ಧ್ವನಿ ಕೇಳಿಸಿತು. ಮದುವೆಯಾದಾಗಿನಿಂದಲೂ ನನ್ನ ಗಂಡ ಮನೆ ಮನೆಗೆ ಹೋಗಿ ಊಟ ಕೇಳುವುದನ್ನು ಬಿಟ್ಟಿದ್ದರು ಮತ್ತು ಕೂಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ದರು. ಅವರು ಕೂಲಿ ಕೆಲಸಕ್ಕೆ ಹೋಗುತ್ತಿರುವುದರಿಂದ ನನಗೆ ತುಂಬ ಸಂತೋಷವಾಗಿತ್ತು. ನನ್ನ ಗಂಡ ಮನಪೂರ್ವಕವಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು ಮತ್ತು ನನ್ನನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ದರು. ಈಗ ನಮ್ಮ ಮನೆಯ ಸ್ಥಿತಿಯು ಸುಧಾರಿಸಿತ್ತು. ಭಿಕ್ಷುಕನ ಧ್ವನಿ ಕೇಳುತ್ತಿದ್ದಂತೆ ನಾನು ಅಡುಗೆ ಮನೆಯ ಕಡೆಗೆ ಹೋದೆ. ಭಿಕ್ಷುಕನಿಗೆ ಕೊಡಲು ಅಡುಗೆ ಮನೆ ಎಲ್ಲ ಹುಡುಕಿದೆ, ಆದರೆ ಅಡುಗೆ ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ. ರಾತ್ರಿ ಮಾಡಿಟ್ಟಿದ್ದ ರೊಟ್ಟಿ ಮಾತ್ರ ಇತ್ತು. ನಾನು ಅದನ್ನು ತಟ್ಟೆಯಲ್ಲಿಟ್ಟುಕೊಂಡು ಬಾಗಿಲಿಗೆ ಹೋದೆ. ನಾನು ಬಾಗಿಲು ತೆರೆದ ತಕ್ಷಣ ನನಗೆ ಭಯವಾಯಿತು, ಏಕೆಂದರೆ ಆ ಭಿಕ್ಷುಕ ಬೇರೆ ಯಾರೂ ಆಗಿರಲಿಲ್ಲ, ಸಂದೀಪನೇ ಆಗಿದ್ದ. ಸಂದೀಪ್ನನ್ನು ಹೀಗೆ ನೋಡಿ ನನಗೆ ಆಶ್ಚರ್ಯವಾಯಿತು. ನನ್ನನ್ನು ನೋಡಿದ ಸಂದೀಪ್ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ. ನಾನು ನಿನಗೆ ಮೋಸ ಮಾಡಿದ್ದಕ್ಕೆ ನನಗೆ ಈ ಗತಿ ಬಂತು. ಸಂದೀಪನ ಮಾತು ಕೇಳಲು ನನಗೆ ಮನಸ್ಸಾಗಲಿಲ್ಲ. ನಾನು ಬಾಗಿಲು ಮುಚ್ಚಿ ನನ್ನ ಮನೆ ಒಳಗೆ ಬಂದೆ. ಅವನು ನನ್ನನ್ನು ಕ್ಷಮಿಸು, ನೀನು ನನ್ನನ್ನು ಕ್ಷಮಿಸುವವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಹೇಳುತ್ತಿದ್ದನು. ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಮನೆಗೆ ಬಂದರು. ಸಂದೀಪ್ ನನ್ನ ನೋಡಿ, ಅಣ್ಣ ನೀವು ಯಾರು, ಏಕೆ ನೀವು ನನ್ನ ಮನೆ ಬಾಗಿಲಲ್ಲಿ ಕುಳಿತಿದ್ದೀರಿ ಎಂದು ಕೇಳಿದರು. ಆಗ ಸಂದೀಪನು ನಾನು ಸೋನಾಲಿಲಿ ಕ್ಷಮೆ ಕೇಳಬೇಕು ಎಂದು ಹೇಳಿದನು. ಆಗ ನನ್ನ ಗಂಡ ಈ ಹುಡುಗ ಯಾರು ಎಂದು ನನ್ನಲ್ಲಿ ಕೇಳಲು ಶುರು ಮಾಡಿದರು. ನಾನು ನನ್ನ ಗಂಡನಿಗೆ ಎಲ್ಲ ಸತ್ಯವನ್ನು ಹೇಳಿದೆ. ಅವನು ನನಗೆ ಮೋಸ ಮಾಡಿದ್ದರಿಂದಲೇ ನಾನು ನನ್ನ ಅಣ್ಣನ ಮನೆಯಲ್ಲಿ ಅಷ್ಟೊಂದು ಕಷ್ಟದ ಜೀವನವನ್ನು ಅನುಭವಿಸುತ್ತಿದ್ದೆ. ನನ್ನ ಅಣ್ಣ ಮತ್ತು ಅಮ್ಮ ನನ್ನಿಂದಾಗಿ ಎಷ್ಟೊಂದು ಅವಮಾನಗಳನ್ನು ಅನುಭವಿಸಿದ್ದಾರೆ. ನಾನು ಎಂದಿಗೂ ಸಂದೀಪ್ನನ್ನು ಕ್ಷಮಿಸುವುದಿಲ್ಲ ಎಂದು ಹೇಳಿದೆ. ಆಗ ನನ್ನ ಗಂಡ, ನೀನು ಸಂದೀಪ್ನನ್ನು ಕ್ಷಮಿಸಬೇಕು, ಏಕೆಂದರೆ ಸಂದೀಪ್ ಹೀಗೆ ಮಾಡದಿದ್ದರೆ ನಾವು ಎಂದಿಗೂ ಹೀಗೆ ಒಟ್ಟಿಗಿರಲು ಸಾಧ್ಯವಾಗುತ್ತಿರಲಿಲ್ಲ. ನಿನ್ನ ಹೃದಯದಲ್ಲಿ ನನಗೆ ಸ್ವಲ್ಪವಾದರೂ ಜಾಗವಿದ್ದರೆ ನೀನು ಸಂದೀಪ್ನನ್ನು ಕ್ಷಮಿಸಬೇಕು. ನನ್ನ ಗಂಡನ ಆಜ್ಞೆಯ ಮೇರೆಗೆ ನಾನು ಸಂದೀಪ್ನನ್ನು ಕ್ಷಮಿಸಿದೆ. ಇದಾದ ನಂತರ ನಾನು ನನ್ನ ಗಂಡನೊಂದಿಗೆ ತುಂಬ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.